ಸುಬ್ರಹ್ಮಣ್ಯದಲ್ಲಿ ರೈಲು ಹಳಿ ಮೇಲೆ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ರೈಲು ಸಂಚಾರವನ್ನ ರದ್ದುಗೊಳಿಸಲಾಗಿದೆ. ಇಂದು ಮತ್ತು ನಾಳೆ ಈ ಎರಡೂ ರೈಲುಗಳ ಓಡಾಟ ಇರೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಇಲಾಖೆ ಹೊರಹಾಕಿದೆ. ಬೆಂಗಳೂರು ಕಣ್ಣೂರು, ಕಾರವಾರ ಕಣ್ಣೂರು ಬೆಂಗಳೂರು ನಡುವಿನ ರೈಲು ಸಂಚಾರ ರದ್ದಾಗಿದ್ದು, ಸಕಲೇಶಪುರದ ಸುಬ್ರಹ್ಮಣ್ಯ ನಗರದ ಎಡಕುಮೇರಿಯಲ್ಲಿ ಗುಡ್ಡ ಕುಸಿತ ಆದಂತಹ ಪರಿಣಾಮವಾಗಿ ರೈಲು ಸಂಚಾರವನ್ನ ರದ್ದುಗೊಳಿಸಲಾಗಿದೆ. ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ರೈಲು ಹಳಿಗಳ ಮೇಲೆ ಗುಡ್ಡ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈಲು ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಬೆಂಗಳೂರು ಕಣ್ಣೂರು ಕಾರವಾರ ಮಾರ್ಗವಾಗಿ ಚಲಿಸುವಂತಹ ರೈಲು ಇದಾಗಿದ್ದು, ಕಣ್ಣೂರು ಬೆಂಗಳೂರು ನಡುವಿನ ರೈಲು ಸಂಚಾರವನ್ನ ರದ್ದುಗೊಳಿಸಲಾಗಿದೆ. ಸಕಲೇಶಪುರ ತಾಲೂಕಿನ ಎಡಕುಮೇರಿ ಬಳಿ ಹಳಿಗೆ ಬಿದ್ದಂತಹ ಗುಡ್ಡದ ಮಣ್ಣಿನ ತೆರವನ್ನ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗುತ್ತೆ. ಅದಕ್ಕೆ ಒಂದು ಟೈಮ್ ಕೂಡ ಬೇಕಾಗಿರೋ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ರೈಲನ್ನ ಸ್ಥಗಿತಗೊಳಿಸಲಾಗಿದೆ. 100ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ ಎನ್ನುವಂತಹ ಹಲವೆಡೆಯ ದೃಶ್ಯಗಳನ್ನು ಕೂಡ ವರದಿಗಳು ಕೂಡ ಬರ್ತಾ ಇವೆ. ಇನ್ನು ಸಕಲೇಶಪುರದ ಮಾಹಿತಿಯನ್ನ ನಿಮಗೆ ಕೊಡೋದಾದ್ರೆ, ಸಕಲೇಶಪುರ ತಾಲೂಕಿನ ಎಡಕುಮೇರಿ ಬಳಿ ಹಳಿಗೆ ಬಿದ್ದಂತಹ ಗುಡ್ಡದ ಮಣ್ಣಿನ ತೆರವಿನ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ರು. ಅವರ ರಕ್ಷಣೆಯನ್ನು ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ, ಯಾಕಂದ್ರೆ ಅವರು ಅಪಾಯದಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ 2 ದಿನಗಳ ಕಾಲ ರೈಲು ಸಂಚಾರವನ್ನ ಬಂದ್ಗೊಳಿಸಲಾಗಿದೆ. ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಹಳಿಗಳ ಮೇಲೆ ಗುಡ್ಡ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋ ಸಲುವಾಗಿ 2 ದಿನಗಳ ಕಾಲ ರೈಲು ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಮಡಿಕೇರಿಯ ಚಿತ್ರಣವನ್ನ ನೀವು ನೋಡ್ತಾ ಇದ್ರಿ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಪರಿಣಾಮವಾಗಿ ವಿದ್ಯುತ್ ಸಂಪರ್ಕ ಇಲ್ಲ, ರಸ್ತೆ ಸಂಪರ್ಕ ಸಾಧ್ಯವೇ ಇಲ್ಲ. ಯಾಕಂದ್ರೆ ರಸ್ತೆ ಯಾವುದು ಅನ್ನೋದೇ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಮಳೆಯ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಜಖಮ್ಮಾಗಿದೆ. ಎಲ್ಲೆಡೆ ನೀರು ಆವರಿಸ್ಕೊಂಡಿರುವಂತಹ ಒಂದು ಘಟನೆಗಳು, ವರದಿಗಳು ಆಗ್ತಾ ಇದೆ. ಆಗ್ಲೇ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನ ಕೊಟ್ಟರು. ಕೇವಲ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರೋದಲ್ಲ, ಹೈಟೆಕ್ ಮನೆಗಳು, ಒಂದು ಎತ್ತರದ ಪ್ರದೇಶ ಏನಿದೆ ಅಂಥ ಭಾಗಗಳಲ್ಲೂ ಕೂಡ ಮಳೆಯ ನೀರು ಒಂದು ಫ್ಲೋರ್ ಫುಲ್ಲು ನೀರು ಆವರಿಸ್ಕೊಂಡಿರೋದನ್ನ ನೀವು ನೋಡಬಹುದು ಅನ್ನುವಂಥ ಒಂದು ವರದಿಯನ್ನು ಕೂಡ ಕೊಟ್ಟರು. ಇನ್ನು ರಕ್ಷಣಾ ಕಾರ್ಯಾಚರಣೆ ನಡೆಸಲಿಕ್ಕೆ ಹವಾಮಾನ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಎಲ್ಲ ವರದಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಪರಿಣಾಮವಾಗಿ ಯಾವ ರೀತಿಯಾದಂತಹ ಒಂದು ಚಿತ್ರಣ ಪರಿಸ್ಥಿತಿ ಸದ್ಯ ಮಡಿಕೇರಿಯಲ್ಲಿ ನಿರ್ಮಾಣ ಆಗಿದೆ? ದಿವ್ಯಾ, ನಾನೀಗ ಕುಶಾಲ್ ನಗರದಲ್ಲಿದ್ದೇನೆ. ಈಗ ಸದ್ಯಕ್ಕೆ ಅಂದ್ರೆ ಈ ಕ್ಷಣದ ಮಟ್ಟಿಗೆ ಮಳೆ ನಿಂತಿದೆ, ಆದ್ರೆ ನದಿಯ ಪ್ರವಾಹ ಮಾತ್ರ ನಿಂತಿಲ್ಲ. ಇದು ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು ದಿವ್ಯಾ. ಇದು ಮೈಸೂರಿನಿಂದ ಮಡಿಕೇರಿಗೆ ಕನೆಕ್ಟ್ ಆಗುವಂತಹ ರಸ್ತೆ. ಈ ರಸ್ತೆಯ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಒಂದರ್ಥದಲ್ಲಿ ಮೈಸೂರಿನಿಂದ ಮಡಿಕೇರಿಯ ಭಾಗಕ್ಕೆ, ಮೈಸೂರಿನಿಂದ ಬಂಟ್ವಾಳ ಭಾಗಕ್ಕೆ, ಮೈಸೂರಿನಿಂದ ಮಂಗಳೂರು ಭಾಗಕ್ಕೆ ಹೋಗ್ಬೇಕಾದಂತಹ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ಹಾಗಾಗಿ ಪರ್ಯಾಯ ಮಾರ್ಗಗಳು ಅಂದ್ರೆ ಸುತ್ತಿ ಬಳಸಿಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿಗಳಿದೆ. ಬಹುತೇಕ ಕಡೆಗಳಲ್ಲಿ ರಸ್ತೆಗಳು ಇದೇ ರೀತಿಯಾಗಿ ಮುಳುಗಡೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಒಂದರ್ಥದಲ್ಲಿ ಕೊಡಗಿಗೆ ಹೋಗಬೇಕಾದಂತಹ ಸಂಪರ್ಕ ಸೇತುವೆಗಳು ಎಲ್ಲದೂ ಕೂಡ ಮುಳುಗಿದವೆ. ಹೀಗಾಗಿ ಸಂಚಾರ ಬಹಳ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿದೆ. ತಾವು ಮತ್ತೊಂದು ಭಾಗದಲ್ಲೂ ಕೂಡ ನಡೀತಾ ಇದ್ದೀರಾ. ಇದು ಕಾವೇರಿ ನದಿ ಹರಿದು ಬರ್ತಾ ಇರುವಂತಹ ಪ್ರವಾಹ ಕಳೆದ 2-3 ದಿನಗಳಿಂದಲೂ ಕೂಡ ಇದು ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಈ ಕಾರಣಕ್ಕೋಸ್ಕರವಾಗಿ ಕೊಡಗಿನ ಬಹುತೇಕ ಭಾಗಗಳು ಜಲಾವೃತವಾಗಿದ್ದಾವೆ ಮತ್ತು ಬಹುತೇಕ ಭಾಗಗಳಲ್ಲಿ ವಿದ್ಯುತ್ ಸಂಚಾರ ಕೂಡ ಕಟ್ ಆಗಿದೆ. ಹಾಗಾಗಿನೇ ಕೊಡಗು ಜಿಲ್ಲಾಡಳಿತ ಪ್ರವಾಸಿಗರಿಗೆ ಮನವಿ ಮಾಡಿದೆ, ಯಾವುದೇ ಕಾರಣಕ್ಕೂ ಕೂಡ ಮಡಿಕೇರಿಗೆ ಈ ಸಂದರ್ಭದಲ್ಲಿ ಬರುವ ಪ್ಲಾನ್ ಬರಬೇಡಿ ಅನ್ನುವಂಥದ್ದನ್ನ ಖಂಡಿತವಾಗ್ಲೂ ಕೂಡ ಯಾವ ಪ್ರವಾಸಿಗರು ಈ ಸಂದರ್ಭದಲ್ಲಿ ಮಡಿಕೇರಿಗೆ ಬರುವಂತ ಸಾಹಸವನ್ನ ಮಾಡಬಾರ್ದು. ಇಲ್ಲಿರುವಂತಹ ಜನರೇ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿರುವಂತಹ ಜನರಿಗೆ ಶುದ್ಧವಾದಂತಹ ಕುಡಿಯೋ ನೀರು ಸಿಗುವಂತ ವಿಚಾರ ಇರ್ಬೋದು ಅಥವಾ ಊಟದ ವಿಚಾರದಲ್ಲೂ ಕೂಡ ತೊಂದರೆಗಳು ಆಗ್ತಾ ಇದ್ದಾವೆ. ದಿವ್ಯಾ, ರಕ್ಷಣಾ ಕಾರ್ಯಕ್ಕೆ ಏನಾದ್ರೂ ಅಡ್ಡಿ ಆಗ್ತಾ ಇದೆಯಾ ಕೆಪಿ? ಖಂಡಿತವಾಗ್ಲೂ ಕೂಡ ದಿವ್ಯಾ, ರಕ್ಷಣಾ ಕಾರ್ಯಕ್ಕೆ ಬಹಳಷ್ಟು ಕಡೆಗಳಲ್ಲಿ ಅಡ್ಡಿ ಆಗ್ತಾ ಇದೆ. ಯಾಕಂದ್ರೆ ಹವಾಮಾನ ಇಲಾಖೆಯ ಪ್ರಕಾರವಾಗಿ ಇನ್ನೂ ಕೂಡ ಮಳೆ ನಿರಂತರವಾಗಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಹುತೇಕ ಭಾಗಗಳಿಗೆ
ಏನು ರಕ್ಷಣಾ ಸಿಬ್ಬಂದಿಗಳು ಹೋಗೋಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಪರಿಸ್ಥಿತಿಗಳಲ್ಲಿ ಜನರು ಸಿಲುಕೊಂಡಿದ್ದಾರೆ. ಯಾಕಂದ್ರೆ ಮಡಿಕೇರಿ ಮತ್ತು ಕೊಡಗಿನ ಸ್ಟ್ರಕ್ಚರ್ ನ ನೋಡಿದಂತವರಿಗೆ ಗೊತ್ತಾಗಿರುತ್ತೆ. ಕೆಲವೊಂದು ಕಡೆಗಳಲ್ಲಿ ತೋಟಗಳಲ್ಲಿ ಸಿಂಗಲ್ ಮನೆಗಳಲ್ಲಿ ಎಸ್ಟೇಟ್ಗಳಲ್ಲಿ ಮನೆಗಳನ್ನ ಮಾಡ್ಕೊಂಡಿರ್ತಾರೆ. ಅಂತವರಿಗೆ ದಿಢೀರ್ನೆಯಾಗಿ ಮಳೆ ಬಂದಂತ ಕಾರಣಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಈಗ ಒಳಭಾಗಕ್ಕೆ ಬಹಳಷ್ಟು ಕಡೆಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹದ್ದು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ಇಲ್ಲಿ ರಕ್ಷಣಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾಕಂದ್ರೆ ರಕ್ಷಣಾ ಸಿಬ್ಬಂದಿಗಳಿಗೆ ಆ ಭಾಗಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಹೆಲಿಕಾಪ್ಟರ್ ಮೂಲಕವಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದಾದ್ರೆ ಹವಾಮಾನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟದ ಸಂಕಷ್ಟ ಮತ್ತು ದೊಡ್ಡ ಮಟ್ಟದ ಸಮಸ್ಯೆಗಳು ಈಗ ಕೊಡಗಿನಲ್ಲಿ ಉದ್ಭವಿಸಿದವೆ. ದಿವ್ಯಾ, ಅಂದ್ರೆ ಅವರು ಉಳ್ಕೊಳ್ಳೋದಕ್ಕೆ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಲಾಗಿದ್ಯಾ? ಇನ್ನು ಉಸ್ತುವಾರಿ ಸಚಿವರು ಅಲ್ಲೇ ಇದ್ದಾರಾ ಅಥವಾ ಬಂದು ಒಂದು ವಿಸಿಟ್ ಕೊಟ್ಟು ನೋಡಿ ಹೊರಟ್ಬಿಟ್ಟಿದ್ದಾರಾ? ದಿವ್ಯಾ, ಇವತ್ತಿನ ಬೆಳಗಿನ ಜಾವ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು ಮತ್ತು ದೇಶಪಾಂಡೆ ಅವರು ಇಬ್ಬರು ಕೂಡ ಮಡಿಕೇರಿ ಭಾಗಕ್ಕೆ ಬಂದಿರುವಂತದ್ದು. ಕುಶಾಲನಗರದಲ್ಲೂ ಕೂಡ ಹಲವು ಭಾಗಗಳಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಮಡಿಕೇರಿಯ ಭಾಗದಲ್ಲೇ ನೆಲೆಸಿ ಅಲ್ಲಿ ರಾತ್ರಿಯ ವಾಸ್ತವ್ಯ ಹೂಡಿ ಅಲ್ಲಿಯ ಭಾಗದ ಜನರ ಸಂಕಷ್ಟಕ್ಕೂ ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ದಿವ್ಯಾ, ಇಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇದೆ ಮತ್ತು ಬಹುತೇಕ ಸೇತುವೆಗಳು ಮುಳುಗೋಗಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಭಾಗಕ್ಕೆ ತೆರಳೋದಕ್ಕೆ ಕಷ್ಟವಾಗ್ತಾ ಇರುವಂತದ್ದು, ಅಂದ್ರೆ ರಕ್ಷಣಾ ಕಾರ್ಯಕ್ಕೆ ತೊಡಕುಗಳು ಉಂಟಾಗ್ತಾ ಇರುವಂತದ್ದೇ ಈಗ ಎದುರಾಗಿರುವಂತಹ ಸಮಸ್ಯೆಗೆ ಮೂಲವಾದಂತಹ ಕಾರಣ. ದಿವ್ಯಾ, ಡ್ಯಾಮ್ ಕೂಡ ತುಂಬ ಹೋಗಿದೆ. ಡ್ಯಾಮ್ನಿಂದ ನೀರನ್ನ ಹೊರಕ್ ಬಿಡ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ. ಡ್ಯಾಮ್ನ ರಿಪೋರ್ಟ್ ಏನ್ ಸಿಕ್ಕಿದೆ ಕೆಪಿ ನಾಗರಾಜ್? ಈಗಾಗಲೇ ಏನು ಡ್ಯಾಮ್ಗಳಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟರ ಪ್ರಮಾಣದ ಒಳ ಹರಿವು ಕೂಡ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಡ್ಯಾಮಿನಿಂದ ಅಪಾರ ಪ್ರಮಾಣದ ಹೊರ ಹರಿವು ಕೂಡ ಇದೆ. ದಿವ್ಯಾ, ಈ ಕ್ಷಣಕ್ಕೆ ಇನ್ನು ಕೂಡ ಅಪ್ಡೇಟ್ ಆಗಬೇಕಾಗಿದೆ ಹೊರ ಹರಿವು ಎಷ್ಟಿದೆ ಒಳ ಹರಿವು ಅಂತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡ್ಯಾಮ್ಗಳಿಂದ ಅಧಿಕೃತವಾಗಿ ಅದು ಅಪ್ಡೇಟ್ ಆಗುತ್ತೆ. ಆ ನಂತರದಲ್ಲಿ ಅದನ್ನು ಅಧಿಕೃತವಾಗಿ ತಿಳಿಸಲಾಗುತ್ತೆ. ಸದ್ಯದ ಮಟ್ಟಿಗೆ ಔಟ್ಫ್ಲೋ ಕಡಿಮೆ ಆಗುವಂತಹ ಲಕ್ಷಣಗಳು ಯಾವುದೂ ಕೂಡ ಇಲ್ಲ. ಇನ್ನು ಔಟ್ಫ್ಲೋ ಜಾಸ್ತಿ ಆಗುವಂತಹ ಲಕ್ಷಣಗಳೇ ಹೆಚ್ಚಾಗಿದೆ. ದಿವ್ಯಾ, ಅಂದ್ರೆ ಜನರಿಗೆ ಬೇಕಾಗಿರುವಂತಹ ತಕ್ಷಣದ ಸೌಲಭ್ಯಗಳನ್ನ ಸರ್ಕಾರದ ವತಿಯಿಂದ ಒದಗಿಸಲಾಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಿಲ್ಲ ಅನ್ಬಹುದಾ? ಒದಗಿಸುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದ್ರೆ ದಿವ್ಯಾ, ನಾನು ಆಗ್ಲೇ ಹೇಳಿದಂತೆ ರಕ್ಷಣಾ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತು ಅವರಿಗೆ ನೆರವಿಗೆ ಬೇಕಾದಂತ ವಸ್ತುಗಳು ಕೂಡ ಸಂಗ್ರಹ ಇದೆ. ಆದ್ರೆ ಅವರಿಗೆ ಏನು ಸಂಕಷ್ಟದಲ್ಲಿ ಇರುವಂತವರಿಗೆ ಅದನ್ನು ತಲುಪಿಸುವಂತಹ ಮಾರ್ಗಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಆದ್ರೆ ಹೆಲಿಕಾಪ್ಟರ್ನ ಆರಿಸೋದಕ್ಕೂ ಕೂಡ ಹವಾಮಾನ ಇಲಾಖೆ ಆದ್ರೆ ಹವಾಮಾನ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಸಮಸ್ಯೆಗೆ ಕಾರಣವಾಗಿರುವಂತದ್ದು. ಒಂದು ವೇಳೆ ಮಳೆ ಏನಾದರೂ ರಿಲೀಫ್ ಆದ್ರೆ ತತ್ಕ್ಷಣದಲ್ಲಿ ರಕ್ಷಣಾ ಕಾರ್ಯ ಚಟುವಟಿಕೆಗಳು ಚುರುಕುಗೊಳ್ಳುತ್ತೆ. ಮತ್ತು ಇದರ ಜೊತೆಗೆ ದಿವ್ಯಾ, ಮೈಸೂರಿನ ಜಿಲ್ಲಾಡಳಿತವು ಕೂಡ ಕೊಡಗಿನ ಜನರ ಸಪೋರ್ಟ್ಗೆ ಬಂದಿದೆ. ಕೊಡಗಿನ ಜನರಿಗೆ ನೆರವಿಗೋಸ್ಕರವಾಗಿ ಒಂದು ಪ್ರತ್ಯೇಕವಾದಂತಹ ಪುರಭವನದಲ್ಲಿ ಪ್ರತ್ಯೇಕವಾದಂತಹ ಒಂದು ಕೇಂದ್ರವನ್ನ ಆರಂಭಿಸಿದೆ. ಕೊಡಗಿನ ಜನರಿಗೆ ನೆರವನ್ನ ಕೊಡುವಂತವ್ರು ಅಂದ್ರೆ ಬಾಟಲ್ಗಳು, ಔಷಧಿಗಳು ಮತ್ತು ಬಟ್ಟೆಗಳನ್ನ ಕೊಡುವಂತವ್ರು ಪುರಭವನದಲ್ಲೂ ಹೋಗಿ ಕೊಡಬಹುದು. ಆ ಮೂಲಕವಾಗಿ ಮೈಸೂರು ಜಿಲ್ಲಾಡಳಿತ ಅದೆಲ್ಲದರ ನೆರವನ್ನ ಕೊಡಗಿನ ಜನರಿಗೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡಿದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸದ್ಯದ ಒಂದು ಮಾಹಿತಿಯ ಪ್ರಕಾರವಾಗಿ ಯಾವ ರೀತಿಯಾದಂತಹ ಒಂದು ಚಿತ್ರಣ ಇದೆ ಅನ್ನುವಂಥದ್ದು ಸದ್ಯ ಮಡಿಕೇರಿಯಲ್ಲಿ ಗಮನಿಸಬಹುದಾಗಿದೆ.